पूज्याय राघवेंद्राय सत्यधर्म रताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತೇಳಿ ರಾಘವೇಂದ್ರ ಸ್ವಾಮಿಗಳವರು ಸ್ತೋತ್ರವನ್ನು ರಚನೆ ಬರೆದವರು ಮಹಾನುಭಾವರೇ ಅಪ್ಪಣ್ಣಾಚಾರ್ಯರವರ ಜನ್ಮಸ್ಥಳ. ಅಪ್ಪಣ್ಣಾಚಾರ್ಯರ ಕೈಯಿಂದ ಪ್ರತಿಷ್ಠಾಪನೆ ಮಾಡಿರುವ ಪೂಜೆ ಮಾಡಿರುವ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರದೇ ಏಕಶಿಲಾ ಬೃಂದಾವನ, ಒಂದೇ ಕಲ್ಲಲ್ಲಿ ಸ್ಥಾಪನೆ ಮಾಡಿರುವ ಬೃಂದಾವನ ಇದು. ರಾಘವೇಂದ್ರ ಸ್ವಾಮಿಗಳವರು ಅಪ್ಪಣ್ಣಾಚಾರ್ಯರಿಗೆ ವಿಶೇಷವಾಗಿ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಸ್ಥಳ. ಇಲ್ಲಿ 650 ವರ್ಷ ಹಿಂದೆ ಕಾಲದಲ್ಲಿ ಶ್ರೀಪಾದರಾಜರು ರಾಘವೇಂದ್ರ ಸ್ವಾಮಿಗಳವರ ಹಿಂದಿನ ಜನ್ಮ ವ್ಯಾಸರಾಜರು ಅವರ ಗುರುಗಳು ಬಂದು ಶ್ರೀಪಾದರಾಜರು ದೊಡ್ಡ ಮಹಾನುಭಾವರು ಅವರು ಸ್ಥಾಪನೆ ಮಾಡಿರುವ ಅಲ್ಲಿ ಎದುರುಗಡೆ ನೋಡಬೇಕು ಉಗ್ರ ನರಸಿಂಹದೇವರು. ಇವತ್ತಿನ ದಿನ ನರಸಿಂಹ ಜಯಂತಿ ಪ್ರಯುಕ್ತ ನರಸಿಂಹದೇವ್ರ ದರ್ಶನ ಮಾಡೋದ್ರಿಂದ ವಿಶೇಷ ಪುಣ್ಯ ಸಿಗುತ್ತೆ. ಯಾರಾದರೂ ದೇವ್ರ ದರ್ಶನ ಮಾಡೋದಿದ್ದವರು ಅಲ್ಲಿ ಕೂಡ ಹೋಗಿ 3 ಪ್ರದಕ್ಷಿಣಕ್ಕೆ ನಮಸ್ಕಾರ ಮಾಡ್ಕರಿ ಒಳ್ಳೇದಾಗ್ತದೆ. ಅಪ್ಪಣ್ಣಾಚಾರ್ಯರು ನಿತ್ಯ ಸಂಸ್ಕೃತ ಪಾಠ ಹೇಳ್ಕೊಡ್ತಾ ಇದ್ರು. ಪಾಠದ ನಂತರ ಶಿಷ್ಯಂದ್ರನ್ನ ತಮ್ಮ ಮನೆಯಲ್ಲಿ ಕಳಿಸಿದಾಗ ಭವತಿ ಭಿಕ್ಷಾಂದೇಹಿ ಅಂತೇಳಿ ಭಿಕ್ಷಾ ತಂದಂಥ ಅಕ್ಕಿಯನ್ನು ಒಂದು ಮಡಿ ವರ್ಷದಲ್ಲಿ ಗಂಟಾಕಿಂದ ಅಲ್ಲಿ ಗಿಡ ಇತ್ತು, ಆ ಗಿಡ ತುಂಬಿ ಹೂವಾಗ್ತಾ ಇದ್ರು. ಅಲ್ಲಿ ನರಸಿಂಹದೇವರಿಗೆ ಇಲ್ಲಿ ಎದುರುಗಡೆ ನೋಡಬೇಕು ವ್ಯಾಸರಾಜರೇ ಪೂಜೆ ಮಾಡಿರುವ ಸ್ಥಾಪನೆ ಮಾಡಿರುವ ಹನುಮನ್ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರು. ಅಭಿಷೇಕ ಮಾಡಿರುವ ತೀರ್ಥ ಆ ಅಕ್ಕಿಗೆ ಪ್ರೋಕ್ಷಣೆ ಮಾಡಿದಾಗ ಬೆಂಕಿ ಇಲ್ಲಾಗಿ ಅನ್ನ ಆಗೋದು. ಅದಕ್ಕೆ ಊರ ಹೆಸರು ಭಿಕ್ಷಾಲಯ. ಅದೇ ದೇವ್ರ ನೈವೇದ್ಯ ಮಾಡಿ ತಮ್ಮ ಮನೆಗೆ ಹೋಗ್ತಾ ಇದ್ರು. ಅಪ್ಪಣ್ಣಾಚಾರ್ಯರು ಇದೇ ತುಂಗಾಭದ್ರಾ ನದಿ, ಇದೇ ನದಿ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರು ಸ್ತೋತ್ರ ಹೇಳ್ಕೊಂಡು ಹೋಗ್ತಾರೆ. ಆ ಸ್ತೋತ್ರ ಪ್ರಭಾವದಿಂದ ನದಿ ಅವರಿಗೆ ದಾರಿ ಸಹಿತವಾಗಿ ಬಿಟ್ಟು ಬಿಡುತ್ತೆ. ಆ ಜಾಗ ಬಂದಿದೆ ಊರು ಇದೇ ಜಾಗ. ಇಲ್ಲಿ ಭಕ್ತಾದಿಗಳ ಪರವಾಗಿ ನಾವು ದೇವರಿಗೆ ನಿತ್ಯ ಪೂಜೆ ಮಾಡ್ತೀವಿ. ಪಂಚಾಮೃತ ಅಭಿಷೇಕ ಹಾಗೂ ಪ್ರತಿನಿತ್ಯ ಇಲ್ಲಿ ಗುರುವಾರ ಶನಿವಾರ ಭಾನುವಾರ ಅನ್ನದಾನ ಆಗುತ್ತೆ. ತಿಂಗಳಲ್ಲಿ ಹೋಮ ಕೂಡ ಆಗುತ್ತೆ.